ಸ್ವಾಗತ. ನಾನು MPM ಶಿವಪ್ರಕಾಶ್, ಉತ್ತರ ಕರ್ನಾಟಕದ ಜನದನಿ. UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕೊಂಬಳಿ ನವನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 62 ವಿದ್ಯಾರ್ಥಿಗಳಿಗೆ ಹಾಗೂ ತಾಲೂಕಿನ ದಾಸರಳ್ಳಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 100 ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಪೆನ್ನು, ಸ್ಕೂಲ್ ಬ್ಯಾಗ್ ಹಾಗೂ ಬೆಚ್ಚಗಿನ ಉಡುಪುಗಳನ್ನು ವಂಡರ್ಲಾ ಸಂಸ್ಥೆಯಿಂದ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಂಡರ್ಲಾ ಸಂಸ್ಥೆಯ HR AGM ಮಹೇಶ್ ಪಾಟೀಲ್ ರವರು ಮಕ್ಕಳಿಗೆ ಇವುಗಳನ್ನು ವಿತರಣೆ ಮಾಡುವುದರ ಮೂಲಕ ಮಾತನಾಡಿ, ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಪುಸ್ತಕ, ಚಳಿಗಾಲದ ಕಾರಣ ಬೆಚ್ಚಗಿನ ಉಡುಪುಗಳನ್ನು ಕೊಡಲು ನಾವು ಮುಂದಾಗಿದ್ದೇವೆ ಎಂದರು. ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮ ಅಭ್ಯಾಸ ಮಾಡಿ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಆಶಯ ಮಾತುಗಳನ್ನು ಹೇಳಿದರು. MM ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಸತೀಶ್ ಅವರು ಮಾತನಾಡಿ, ವಂಡರ್ಲಾ ಸಂಸ್ಥೆ ಕೇವಲ ಹಣವನ್ನು ಗಳಿಸುವ ಉದ್ದೇಶವನ್ನು ಹೊಂದದೆ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಮುಂದಾಗಿದೆ ಎಂದರು. ಉಪನ್ಯಾಸಕ ಕೃಷ್ಣ ಅವರು ಮಾತನಾಡಿ, ಇಂದಿನ ಮಕ್ಕಳು ದೇಶದ ಭವಿಷ್ಯ, ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ಮಹೇಶ್ ಪಾಟೀಲ್ ರವರು ಈ ಭಾಗದ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸಹಾಯ ಮಾಡಲು ಬಂದಿದ್ದಾರೆ ಎಂದರು. ವಂಡರ್ಲಾ ಸಂಸ್ಥೆಯ ಮುಖ್ಯಸ್ಥರಾದ ರುದ್ರೇಶ್ ಹಾಗೂ HR AGM ಮಹೇಶ್ ಪಾಟೀಲ್ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆ ಸಹಾಯ ಮಾಡಲು ಮುಂದಾಗಿದ್ದಾರೆ. 2 ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು, ಸ್ಕೂಲ್ ಬ್ಯಾಗ್ ಹಾಗೂ ಸ್ವೆಟರ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಎಲ್ಲರೂ ಉಪಸ್ಥಿತರಿದ್ದರು. ಕೋಆರ್ಡಿನೇಟರ್ ಮತ್ತು ಈ ಎಲ್ಲ ಈಗ ಏನು ಕಾರ್ಯಕ್ರಮದ ಮುಖ್ಯಸ್ಥರಾಗಿರುವಂತಹ ಮಹೇಶ್ ಪಾಟೀಲ್ ಹಾಗೂ ನನ್ನ ಸಹೋದರ ಮತ್ತು GVR ಕಾಲೇಜಿನ ಸಮಾಜಶಾಸ್ತ್ರದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರುವಂಥ ಕೃಷ್ಣ ದಾಸರಳ್ಳಿ ಹಾಗೂ ಮುಖ್ಯೋಪಾಧ್ಯಾಯರೇ ಮತ್ತು ವಿಶಾಲ್ ಮೇಡಮ್ ಅವರೇ ಮತ್ತು ಈಗ ಈ ಕಾರ್ಯಕ್ರಮ ಏನು ಅಂತಂದರೆ, ಆ್ಯಕ್ಚುಲಿ ವಂಡರ್ಲಾ ಅಂತ ಒಂದು ಎಂಟರ್ಟೈನ್ಮೆಂಟ್ ಪಾರ್ಕ್ ಇದೆ. ಅಮೇಜಿಂಗ್ ಅಂದರೆ ಭಾಳ ಬ್ಯೂಟಿಫುಲ್ ಆಗಿ ಖುಷಿ ಕೊಡುವಂಥ ಒಂದು ಕಾರ್ಯಕ್ರಮ ಅಂದ್ರೆ ಅದು ಒಂದು ಸಂಸ್ಥೆ. ಆ ಸಂಸ್ಥೆ ಕೇವಲ ಹಣವನ್ನು ತೆಗೆದುಕೊಂಡು ನಿಮಗೆಲ್ಲರಿಗೂ ಬರೀ ಎಂಟರ್ಟೈನ್ಮೆಂಟನ್ನು ಕೊಡೋದಂತಲ್ಲ, ಅದರ ಏನು ಲಾಭ ಆಗಿರುತ್ತಲ್ಲ, ಆ ಬಂದಂತಹ ಲಾಭವನ್ನು ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾರೆ. ನೋಡಿ, ನಿಮ್ಮನ್ನೇ ಏಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ, ನಾನು ನನ್ನ ಸ್ನೇಹಿತನಾದ ವೀರೇಶ್ ಮಗಳನ್ನು ಸಂಪರ್ಕಿಸಿದ ಇಲ್ಲಿ ಕೆಲಸ ಮಾಡೋಗಿದ್ರು. ವೀರೇಶ್ ಸಾರ್ನ ಸಂಪರ್ಕ ಮಾಡಿದಾಗ, ಇಲ್ಲ, ಈ ಕೊಂಬಳಿ ಗ್ರಾಮದಲ್ಲಿ ಭಾಳಷ್ಟು ಮಕ್ಕಳು ಎಲ್ಲರೂ ಕೂಡ ಕಾರ್ಮಿಕ ವರ್ಗದಿಂದ ಬಂದಾಗ ಪಾಪ ಸ್ವಲ್ಪ ಕಡುಬಡತನ ಅಂದರೆ ಏನು, ನಿಮಗೆ ಸ್ವಲ್ಪ ಏನೋ ಫೆಸಿಲಿಟೀಸ್ ದಯವಿಟ್ಟು ಮಾಡು ಅಂದಾಗ ಉಷಾ ಮೇಡಮ್ ಅವರು ಕೇಳಿದಾಗ ಅವರ ಸಹಕಾರದಿಂದ ಈಗ ನಿಮಗೆಲ್ಲರಿಗೂ ಕೊಡದೆ, ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನು ಅವಶ್ಯಕತೆ ಇದೆಯೋ ಬ್ಯಾಗನ್ನು, ಪುಸ್ತಕಗಳನ್ನು, ರೈಟಿಂಗ್ ಮೆಟೀರಿಯಲ್ನ ಕೊಡ್ತಾರೆ. ಈಗ ಭಾಳ ಈ ಎಂಡ್ ಆಫ್ ದ ಇದಾಗಿರೋದ್ರಿಂದ, ಈಗ ಚಳಿಗಾಲ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಒಂದು ಜಾಕೆಟ್ ಅಂದರೆ ನಿಮಗೆ ಬೆಚ್ಚಗೆ ಇರುವ ಕೋಟನ್ನು ಕೊಡ್ತಾ ಇದ್ದಾರೆ. ಆ ವಂಡರ್ಲಾ ಸಂಸ್ಥೆಗೆ ನಾವು ಕೂಡ ಋಣಿಯಾಗಿದ್ದೇವೆ. ಯಾಕಂದ್ರೆ ಸರ್ ಮಾತಾಡಿದ್ದಾರೆ ಕಂಪ್ನಿ ಬಗ್ಗೆ ಆಯಿತು, ಅಥವಾ ನಮ್ಮದು ಕೆಲಸ ಏನು ಅಲ್ಲಿ ಅಂತ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಇನ್ನು ನಾನು ಅಷ್ಟು ಲೆಕ್ಚರ್ ಥರ ಮಾತಾಡೋನಲ್ಲ. ಓಕೆ, ಸೊ ಉದ್ದೇಶ ಏನಂದರೆ, ನಮ್ಮ ಸಂಸ್ಥೆ ಪ್ರತಿ ವರ್ಷ ಕೆಲವೊಂದು ಗೌರ್ಮೆಂಟ್ ಸ್ಕೂಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರೋ ಮಕ್ಕಳಿಗೆ ಪಠ್ಯಪುಸ್ತಕಗಳಿರ್ಬೋದು, ಅಥವಾ ಸ್ವೆಟರ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಶೂ ಇರ್ಬೋದು, ಇದನ್ನು ಕೊಡ್ತಕ್ಕಂಥ ಕಾರ್ಯಗಳು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ನಾನು ಕೃಷ್ಣ ಸರ್ಗೂ ಸತೀಶ್ ಬ್ರದರ್ಗೂ ಕಾಲ್ ಮಾಡಿದಾಗ, ಓಕೆ ಮಾಡೋಣ, ಯಾವುದಾದ್ರು ಸ್ಕೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ವರ್ಷ ಸದ್ಯಕ್ಕೆ ಒಂದು 2-3 ಸ್ಕೂಲ್ ಮಾಡೋಣ, ಮುಂದಿನ ವರ್ಷ ಈ ಕಡೆ ಗೌರ್ಮೆಂಟ್ ಸ್ಕೂಲನ್ನು ಸೆಲೆಕ್ಟ್ ಮಾಡಿಕೊಂಡು ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡೋಣ ಅಂತ ಕೇಳ್ಕೊಂಡಾಗ, ಇವತ್ತು ನನ್ನ ಕಂಪ್ನಿ ಮ್ಯಾನೇಜ್ಮೆಂಟ್ ಅವರು ಒಪ್ಕೊಂಡು ಇವತ್ತು ನಿಮ್ಮ ಸ್ಕೂಲಲ್ಲಿ ಅಂದರೆ ನಿಮಗೆಲ್ಲರಿಗೂ ವಿಂಟರ್ ಚಳಿಗಾಲ ಆಗಿರೋದ್ರಿಂದ ವಂಡರ್ಲಾ ಕಡೆಯಿಂದ ನಿಮಗೆ ಸ್ವೆಟರ್ ಅಂತ ಕೊಡ್ತೀವಿ, ಜಾಕೆಟ್ ಅಂತಲೇ ಹೇಳ್ಬೋದು. ಅದನ್ನು ತುಂಬ ಕೂಲಾಗಿ ಬೆಚ್ಚಗಿರುತ್ತೆ ನಿಮಗೆ, ಓಕೆ, ಮಕ್ಕಳಾಗಿರೋದ್ರಿಂದ
ನೀವು ಚೆನ್ನಾಗಿ ಓದ್ಕೋಬೇಕು. ಸೊ ಮುಂದಿನ ವರ್ಷ ಮತ್ತೆ ನಿಮ್ಮ ಸ್ಕೂಲಿಗೆ ನಾನು ಏನಾದರೂ ಕೊಡ್ಬೇಕಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರಬೇಕು, ಆಯ್ತಾ? ನಿಮ್ದು ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿರಬೇಕು. ಆವಾಗ ಮತ್ತೆ ನಮ್ಮ ಸಂಸ್ಥೆ ನಿಮ್ಗೆ ಅನುಕೂಲ ಮಾಡಿ ಕೊಡ್ತಾ ಇರೋದು. ಮಾಡ್ತೀರಲ್ವಾ ಎಲ್ಲರೂ? ಎಲ್ಲ ಒಳ್ಳೇದಾಗ್ಲಿ ನಿಮಗೂ ಕೂಡ, ಹಾಗೆ ಟೀಚರ್ಸ್ಗೂ, ಹಾಗೆ ವೇದಿಕೆ ಮೇಲೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು. ಸಾಯಂಕಾಲ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಿಮ್ಮನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಯಾಕಪ್ಪ ಅಂತಂದರೆ ನಿಮ್ಮಲ್ಲಿ ಯಾವುದೇ ತರಹದ ಒಂದು ಕಪಟತ ಇಲ್ಲ. ಎಲ್ಲರೂ ಇನ್ನೋಸೆಂಟ್ ಗೈಸ್ ಅಂತ ಕರಿತೀವಿ. ನಾವು ಕಾಲೇಜ್ ವಿದ್ಯಾರ್ಥಿ ನೋಡ್ತೀವಿ, ಡಿಗ್ರಿ ವಿದ್ಯಾರ್ಥಿ ನೋಡ್ತೀವಿ. ನಿಮ್ಮದೇನಪ್ಪ ಅಂತ ಇನ್ನೋಸೆಂಟ್ ಬಂದ್ಬಿಟ್ಟು ನೋಡಿದ್ರೆ ಅದಕ್ಕೆ ಕಾರಣಕ್ಕೆ ಎಲ್ಲ ಬಂದು ತಗೊಂಡು ಕುಂತು ಯಾಕೆ ಅಂತ ಏನೂ ಕೇಳಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಇಲ್ಲಿ ನಾನು ಬೆಂಗಳೂರಿನಕ್ಕಿಂತ ಭಾರತದ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂಥ ವಂಡರ್ಲಾ ಅನ್ನೋದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಭಾರತಕ್ಕೆ ದೊಡ್ಡ ಒಂದು ಎಂಟರ್ಟೈನ್ಮೆಂಟ್ ಒಂದು ಪಾರ್ಕ್ ಅಂತಕ್ಕಂಥ ತಪ್ಪಾಗಲಾರದು. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ನಮ್ಮ ಅಳಿಯನಾಗಿರುವಂಥ ಮಹೇಶ್ ಪಾಟೀಲ್ ಅವರು HR ಆಗಿ ಕೆಲಸ ಮಾಡ್ತಾ ಇದ್ರು. ಒಂದು ಸಂದರ್ಭದಲ್ಲಿ ನಾವು ವಿಚಾರ ಮಾಡ್ತಾ ಇದ್ದಾಗ ಅವ್ರು ಹೆಂಗಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಬೇಕಾದಷ್ಟು ದುಡ್ಡು ಇರ್ತದೆ, ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ಆದರೆ ಕೊಡುವಂಥ ಮನೋಭಾವನೆ ಇದೆಯಲ್ಲ ಅದು ಅತ್ಯಂತ ದೊಡ್ಡದು. ಆ ಒಂದು ಸಂಸ್ಥೆಗಳಲ್ಲಿ ವಂಡರ್ಲಾ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿದ್ರೆ ಬಹಳ ಖುಷಿ ಅನ್ನಿಸ್ತದೆ.